ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ಅರ್ಲಿ ಮಾರ್ನಿಂಗಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ಧೃತಿ ಸ್ಕೂಲಿಗೆ ಬೇರೆ ಹೋಗಬೇಕು, ಹಾಗಾಗಿ ಬೇಗನೆ ಎದ್ದೇಳಲೇಬೇಕು. ವೀಕೆಂಡ್ ಅಂದರೆ ಒಂದು ಸ್ವಲ್ಪ ಹಿಂದೆ ಮುಂದೆ ಟೈಮಿಂಗ್ಸ್ ಆಗೋಗ್ಬಿಡುತ್ತೆ. ಬಟ್ ಸ್ಕೂಲ್ ಇರೋ ದಿನ, ಬರೋದು ಆಫೀಸ್ ಇರೋ ದಿನ ಲೇಟ್ ಮಾಡೋಂಗೆ ಇಲ್ಲ. ಸೊ ಅವಳದು ಅದು ಇದು ರೆಡಿ ಮಾಡೋದು ಎಲ್ಲವುದು ಇರುತ್ತೆ. ಸೊ ಹಾಗಾಗಿ ಅರೌಂಡ್ 6 o'clock 6:15ಗೆ ಎದ್ದೇಳ್ಬಿಡ್ತೀನಿ ಪ್ರತಿದಿನ. ಸೊ ಇವಾಗ ಎದ್ದು ಫ್ರೆಶನ್ ಅಪ್ ಆಗೋಣ ಅಂತ ಎದ್ದೆ. ಫ್ರೆಶನ್ ಅಪ್ ಆಗಿ ಇವಾಗ ಏನಾದರೂ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡೆ. ಬಟ್ ಇವತ್ತು ಏನು ಮಾಡ್ಕೋಬೇಕು, ಕುಡಿಬೇಕು ಡ್ರಿಂಕ್ ಅಂತ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ನಾರ್ಮಲ್ ವಾಟರ್ನೇ ಕುಡಿದ್ರಾಯಿತು ಅಂತ ಸೊ ಅದನ್ನೇ ಇವಾಗ ಕುಡಿತಾ ಇದ್ದೀನಿ. ಆನಂತರ ಸೊ ಮನೆ ಅಂದಮೇಲೆ ಅದು ಇದು ಕೆಲಸ ಇರುತ್ತೆ. ಸೊ ಎದ್ದ ತಕ್ಷಣ ಅಂತೂ ನನಗೆ ಅಡುಗೆ ಮನೆಯಲ್ಲಿ ಪಾತ್ರೆ ಜೋಡಿಸೋದು, ಸ್ಟವ್ ಕೆಲವೊಂದು ದಿನ ನಾನು ಪಾತ್ರೆ ಕೂಡ ತೊಳೆದಿರಲ್ಲ ಮತ್ತು ಸ್ಟವ್ ಕೂಡ ಕ್ಲೀನ್ ಮಾಡ್ಕೊಂಡಿರಲ್ಲ. ರಾತ್ರಿ ಅಷ್ಟು ಟಯರ್ಡ್ ಆಗೋಗ್ಬಿಟ್ಟಿರ್ತೀನಿ. ಸೊ ಹಾಗಾಗಿ ಹಾಗೆ ಮಲ್ಕೊಂಡಿರ್ತೀನಿ. ಸೊ ನಿನ್ನೆ ತೊಳೆದಿದ್ದೆ, ನೀಟಾಗಿ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಿ, ಸ್ಟವ್ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಮಾಡಿದ್ದೆ. ಸೊ ಹಾಗಾಗಿ ಅದನ್ನೆಲ್ಲ ನೀಟಾಗಿ ಆ ಜಾಗಕ್ಕೆ ಸೇರಿಸ್ಬಿಡೋಣ ಅಂತ ಆ ಕೆಲಸನ ಇವಾಗ ಮಾಡ್ಕೊತಾ ಇದ್ದೀನಿ. ಇವಾಗ ರುಚಿಗೆ ಹಾಲು ಕಾಯಿಸಿ ಅದನ್ನು ಆರಾಕಿ ರೆಡಿ ಮಾಡಿಬಿಡೋಣ ಅಂತ ಆ ಕೆಲಸ ಮಾಡ್ತಾಯಿದ್ದೀನಿ. ಕೆಲವೊಂದು ದಿನ ಅವಳು ನನ್ನ ಜೊತೆನೇ ಎದ್ಬಿಟ್ಟಿರ್ತಾಳೆ. ಸೊ ನಿನ್ನೆ ರಾತ್ರಿ ಸ್ವಲ್ಪ ಲೇಟಾಗಿ ಮಲ್ಕೊಂಡಿದ್ಲು. ಸೊ ಹಾಗಾಗಿ ಇನ್ನೂ ಮಲ್ಕೊಂಡಿದ್ಲು. ಅವಳು ಹೇಳೋ ಅಷ್ಟೊತ್ತಿಗೆ ಹಾಲನ್ನ ಆರಾಕಿಡೋಣ ಅಂತ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ. ಮಾರ್ನಿಂಗ್ ಎಲ್ಲರಿಗೂ. ಸೊ ಇವಾಗ ಎದ್ದು ಆಲ್ರೆಡಿ 6 o'clock ಆಯಿತು. 6 o'clock ಪ್ರತಿದಿನ 6:15 ಆಗುತ್ತೆ ಅಷ್ಟೊತ್ತಿಗೆ. ಸೊ ಎದ್ದು ಫ್ರೆಶಪ್ ಎಲ್ಲ ಆಗಿ ಸ್ವಲ್ಪ ಮನೆ ಕೆಲಸಗಳಿದೆ. ಇದ್ದ ತಕ್ಷಣ ಸ್ವಲ್ಪ ಅದು ಇದು ಜೋಡಿಸೋದಿರುತ್ತೆ, ಮತ್ತು ಧೃತಿಗೆ ಹಾಲು ರೆಡಿ ಮಾಡೋದಿರುತ್ತೆ. ಸೊ ಅವಳಿಗೆ ರೆಡಿ ಮಾಡಿಟ್ಟಿದ್ದೀನಿ. ಎದ್ದು ಬಂದ ತಕ್ಷಣ ಅಮ್ಮ ಹಾಲು ಅಂತಾಳೆ. ಸೊ ಹಾಗಾಗಿ ಅದನ್ನು ರೆಡಿ ಮಾಡಿಟ್ಬಿಟ್ರೆ ಹಾಲಿರುತ್ತೆ. ಅದಾದ್ಮೇಲೆ ಈಗ ಲಂಚ್ ಬಾಕ್ಸ್ ರೆಡಿ ಮಾಡಬೇಕು. ಸೊ ಇವತ್ತು ಅವಳಿಗೆ ಲಂಚ್ ಬಾಕ್ಸು ಬ್ರೇಕ್ಫಾಸ್ಟ್ ಎರಡಕ್ಕೂ ಒಂದೇ ಮಾಡ್ತಾಯಿದ್ದೀನಿ. ಸೊ ಇವತ್ತು ಹೆಸರು ಬೇಳೆ ನೆನೆಸಿದ್ದೀನಿ. ಸೊ ಅದು ಇವಾಗ ರುಬ್ಬಿಟ್ಟು ದೋಸೆ ಮಾಡ್ಕೊಳ್ಳೋಣ ಅಂತ ಅದನ್ನೇ ಅವ್ಳಿಗೆ ಚಿಕ್ಕದಾಗಿ ಒಂದು ಸೆಟ್ ದೋಸೆ ಬರ್ತಲ್ಲ ಆ ರೀತಿ ಆ ಲಂಚ್ ಬಾಕ್ಸಿಗೆ ಮಾಡಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಇವಾಗ ದೋಸೆ ಹೀಗೆ ರುಬ್ಬೋಣ. ತುಂಬ ಜನ ನೀವು ಹೇಗೆ ಸ್ಯಾಡ್ ಡೇಟೇ ಇರಲ್ವಾ? ಸೊ ಇಷ್ಟೊಂದು ಹೇಗೆ ಎನರ್ಜೆಟಿಕ್ ಆಗಿ ಪಾಸಿಟಿವ್ ಆಗಿ ಎಲ್ಲವಾಗೂ ಇರ್ತೀರಾ ಅಂತ ಕೇಳ್ತಿದ್ದೀರಾ. ಸೊ ನನಗೂ ಸೊ ಪಾಸಿಟಿವ್ ಡೇಸ್ ಅಂತ ನಾವು ಪ್ರತಿದಿನ ಹೇಳುವಾಗ ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ಇದ್ದರೆ ಆರಾಮಾಗಿ ನಾವು ಹೋಲ್ ಡೇ ಹ್ಯಾಪಿಯಾಗಿ ಇರ್ಬೋದು. ಕೆಲವೊಂದು ದಿನ ನಮಗೂ ಕೂಡ ಸ್ಯಾಡ್ ಆಗುತ್ತೆ, ಕೆಲವೊಂದು ದಿನ ಏನು ಮಾಡೋದಕ್ಕೂ ಮನಸ್ಸು ಬರೋದಿಲ್ಲ ಅಂತ ಒಂದಿನ ನಾನು ಆದಷ್ಟು ಕ್ಲೀನಿಂಗ್ ಮಾಡೋದ್ರಲ್ಲಿ ಅಥವಾ ಧೃತಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಭರತ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಸೊ ಈ ರೀತಿ ನಾನು ಕಾಲ ಕಳ್ಕೊಂಡು ಅವತ್ತಿನ ದಿನ ನಾನು ಸ್ಪೆಂಡ್ ಮಾಡಿಬಿಡ್ತೀನಿ. ಮತ್ತು ಅಡುಗೆ ತಿಂಡಿಯಲ್ಲಿ ಅವತ್ತು ಆರಾಮಾಗಿ ಕಂಫರ್ಟಿಂದ ಈಸಿಯಾಗಿ ಮಾಡುವಂಥ ರೆಸಿಪೀಸ್ಗಳನ್ನ ಟ್ರೈ ಮಾಡ್ತೀನಿ. ಸೊ ಹಾಗಾಗಿ ಅವತ್ತೊಂದು ದಿನ ಆರಾಮಾಗಿ ನನ್ನ ಬಾಡಿಗಾಗಿರ್ಬೋದು, ನನ್ನ ಮೈಂಡ್ಗಾಗಿರ್ಬೋದು ಸ್ವಲ್ಪ ರೆಸ್ಟ್ ಕೊಡೋದನ್ನು ಇಷ್ಟಪಡ್ತೀನಿ. ಸೊ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಆದಷ್ಟು ನಾನು ಪಾಸಿಟಿವ್ ಆಗಿ ಇರೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಕೆಲವೊಂದು ದಿನ ಬೇಜಾರಾಗುತ್ತೆ. ಸೊ ಮಾಡೋದಕ್ಕೆ ಮನಸ್ಸಿರಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಎಲ್ಲ ದಿನವೂ ಪರ್ಫೆಕ್ಟಾಗಿ ಇರಲೇಬೇಕು ಅಂತ ಏನಿಲ್ಲ ಅಲ್ವಾ. ಸೊ
ಲಂಚ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಬೆಳಗ್ಗೆ ಆಗಲೇ ದೋಸೆ ಹಿಟ್ಟು ರುಬ್ಬಿದ್ನಲ್ಲ, ಸೊ ದೋಸೆ ಅದ್ರ ಜೊತೆಗೆ ಪಾಲಕ್ ಪನ್ನೀರ್ ಮಾಡ್ತಾ ಇದ್ದೀನಿ. ಸೊ ಬುದ್ಧಿ ಬರೋಷ್ಟೊತ್ತಿಗೆ ರೆಡಿ ಮಾಡಬೇಕು, ಆಮೇಲೆ ಹೋಗಿ ಅವಳನ್ನ ಕರ್ಕೊಂಡು ಬರಬೇಕು, ಅವಳಿಗೆ ಊಟ ಮಾಡಿಸ್ಬೇಕು. ಸೊ ಈ ರೀತಿ ಪ್ರೋಸೆಸ್ ಇವತ್ತು ಹೋಗ್ತಾ ಇರುತ್ತೆ. ಸೊ ಮಂಡೇ ಸ್ಟಾರ್ಟ್ ಆಗಿಬಿಟ್ರೆ ಸಾಕು, ದಿನ ಕಳಿಯೋದೇ ಗೊತ್ತಾಗೋದಿಲ್ಲ. ಇವತ್ತು ಆಲ್ರೆಡಿ ಥರ್ಸ್ಡೇ. ಸೊ ಇನ್ನೂ 3 ದಿನ ಹೋದರೆ ಒಂದು ವೀಕು ಮುಗಿದೋಗ್ಬಿಡುತ್ತೆ. ಸೊ ಈಗ ಇದನ್ನ ರೆಡಿ ಮಾಡೋಣ ಬನ್ನಿ ಬೇಗ ಬೇಗ. ಇನ್ನೊಂದು ಏನಂತ ಅಂದರೆ, ನನಗೆ ಅಡುಗೆ ಮಾಡೋದಕ್ಕೆ ಯಾವತ್ತೂ ಬೋರು ಬೇಜಾರು ಅಂತ ಏನಿಲ್ಲ. ಸೊ ನಾನು ಖುಷಿಯಿಂದನೇ ಮಾಡ್ತೀನಿ. ಸೊ ನನಗೆ ಅದೇನೋ ಗೊತ್ತಿಲ್ಲ, ಅದು ಪ್ಯಾಷನ್ನು ಇಲ್ಲ, ಅದೇನೋ ಗೊತ್ತಿಲ್ಲ. ಸೊ ನನಗೆ ಅಡುಗೆ ಮಾಡೋದು ಅಂದರೆ ಎಷ್ಟೊತ್ತು ಬೇಕಾದರೂ ನಿಂತ್ಕೊಂಡು ನಾನು ಅಡುಗೆ ಮಾಡ್ತೀನಿ. ನನಗೆ ತುಂಬಾ ಇಷ್ಟ ಕುಕ್ಕಿಂಗ್ ಮಾಡೋದು. ಸೊ ಹಾಗಾಗಿ ಅದೇನು ಕಷ್ಟ ಅಂತ ನನಗೆ ಅನಿಸೋದಿಲ್ಲ. ಸೊ ಅದು ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಬಂದೆ. ಸೊ ದುಡ್ಡಿ ನೆನ್ನೆ ರಾತ್ರಿ ಬೆಡ್ ವೆಟ್ ಮಾಡಿದ್ಲು. ಸೊ ಹಾಗಾಗಿ ಈ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿಬಿಡೋಣ, ಹೇಗಿದ್ದರೂ ಇವತ್ತು ಬಟ್ಟೆ ವಾಷಿಗೆ ಆಗ್ತಾಯಿದ್ದೆ, ಹಾಗಾಗಿ ಇದನ್ನು ಹಾಕಬಹುದು ಅಂತ ಇದನ್ನು ಚೇಂಜ್ ಮಾಡಿಕೊಂಡೆ. ಸೊ ಈ ರೀತಿ ಏನಾದರೂ ಒಂದೊಂದು ಕೆಲಸ ಇದ್ದೇ ಇರುತ್ತೆ. ಸೊ ಮಾಡ್ತಾ ಹೋಗಬೇಕು. ಸೊ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇವತ್ತು ನನಗೆ ಸ್ವಲ್ಪ ಲೋ ಫೀಲೇ ಇತ್ತು. ಸೊ ಏನೋ ಗೊತ್ತಿಲ್ಲ, ಏನು ಮಾಡೋದಕ್ಕೂ ಮನಸ್ಸಿರಲಿಲ್ಲ. ಬಟ್ ಆದರೆ ಈ ಕೆಲಸ ಮಾಡ್ದಲೇ ಇರೋಕ್ಕಾಗಲ್ಲ, ಮತ್ತೆ ರಾತ್ರಿ ಮಲ್ಕೊಳ್ಳೋಕ್ಕಾಗಲ್ಲ, ಮತ್ತೆ ಹಿಂಸೆ ಪಡಬೇಕಾಗುತ್ತೆ. ಸೊ ಹಾಗಾಗಿ ಈ ಕೆಲಸನ ಮಾಡೋಣ ಅಂತ ಇದನ್ನು ಮಾಡ್ಕೋತಾ ಇದ್ದೀನಿ. ಈಗ ನನ್ನದು ಜ್ಯುವೆಲರ್ಸ್ ಎಲ್ಲ ಯಾವ ರೀತಿ ಆರ್ಗನೈಸ್ಡ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸೋಣ ಅಂತ ಅನಿಸ್ತು. ಹಾಗೆ ಕೆಲವೊಂದು ಹೊಸದು ಜ್ಯುವೆಲರ್ಸ್ ತೊಗೊಂಡಿದ್ದೆ, ಆರ್ಟಿಫಿಷಿಯಲ್ ಫ್ಯಾಷನಬಲ್ ಜ್ಯುವೆಲರ್ಸು. ಆಚೆ ಕಡೆ ಎಲ್ಲಾದರೂ ಹೊರಗೆ ಹೋದಾಗ ಮತ್ತು ಯಾವುದಾದ್ರೂ ವೆಸ್ಟರ್ನ್ ಡ್ರೆಸ್ ಹಾಕಿದಾಗ ಅದಕ್ಕೆ ಎಲ್ಲ ಮ್ಯಾಚ್ ಆಗೋ ಥರ ಅಂತ ಕೆಲವೊಂದು ಸ್ವಲ್ಪ ತೊಗೊಂಡಿದ್ದೆ. ಅದನ್ನು ನಾನು ತೋರಿಸೋಣ ಅಂತ ಅನಿಸ್ತು. ಸೊ ಮೊದಲಿಗೆ ನಾನು ಹೇಗೆ ಸ್ಟೋರ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ಬಾಕ್ಸಸ್ಸಲ್ಲಿ ಹಾಕಿ ಸ್ಟೋರ್ ಮಾಡಿದ್ದೀನಿ, ನೋಡಿ ಕಾಣಿಸ್ತಿದೆಯಾ? ಸೊ ಈ ರೀತಿ ಸಪ್ರೇಟಾಗಿ ಇರುತ್ತೆ. ಸೊ ಇದನ್ನ ನಾನು ಅಮೆಝಾನ್ ಪ್ರೈಮಲ್ಲಿ ತೊಗೊಂಡೆ ಅಂತ ಅನಿಸುತ್ತೆ. ಅಕಸ್ಮಾತ್ ಏನಾದ್ರು ತೊಗೊಂಡಿದ್ದೆ ನಾನು ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಇದು ನೋಡಿ ಚೆನ್ನಾಗಿ ಸಪ್ರೇಟ್ ಇರುತ್ತೆ. ನಾನು ಆರಾಮಾಗಿ ಯಾವ್ದು ಬೇಕೋ ಅದನ್ನ ಎತ್ಕೊಳ್ಬೋದು. ಇಲ್ಲ ಅಂತ ಅಂದರೆ ಒಂದಕ್ಕೆ ಹಾಕ್ಬಿಟ್ರೆ ಫುಲ್ ಮಿಕ್ಸಪ್ ಆಗಿಬಿಟ್ಟಿರುತ್ತೆ. ತೆಕ್ಕೊಳ್ಳೋ ಅಷ್ಟೊತ್ತಿಗೆ ಫುಲ್ ಅದು ಹಾಕೋಬೇಕು ಅಂತ ಮನಸ್ಸೇ ಹೋಗ್ಬಿಟ್ಟಿರುತ್ತೆ. ಅದಕ್ಕೆ ಈ ಥರ ಸಪ್ರೇಟ್ ಮಾಡಿ ಚೆನ್ನಾಗಿರುತ್ತೆ ಅಂತ. ಇನ್ನೂ ಸ್ವಲ್ಪ ಇದೆ. ಸೊ ಅದಕ್ಕೆ ಇನ್ನೊಂದೆರಡು ಬಾಕ್ಸ್ ತೊಗೊಬೇಕು. ಸೊ ನೆಕ್ಸ್ಟ್ ಆರ್ಡ್ರು ಮಾಡ್ತೀನಿ. ಇನ್ನೊಂದು ಕೆಲವೊಂದು ಇದಕ್ಕೆಲ್ಲ ನೋಡಿ ಈ ಥರ ಇಟ್ಕೊಂಡಿದ್ದೀನಿ. ಸೊ ಈ ಥರ ಇದು ಡಬ್ಬಿ ನಾನು ಕೊಟ್ಟಿದ್ದು ಅನ್ಸುತ್ತೆ, ಇದು ಡಬ್ಬಿ ನನಗೆ. ಅದಕ್ಕೆ ಇದನ್ನ ಆ್ಯಕ್ಚುಲಿ ಇದರೊಳಗೆ ಫಸ್ಟ್ ಗೋಲ್ಡ್ ಜ್ಯುವೆಲರ್ಸ್ ಇಟ್ಕೊಂಡಿದ್ದೆ. ಇವಾಗ ಜಾಸ್ತಿ ನಾನು ಇಟ್ಕೊಳ್ಳಲ್ಲ ಮನೆಯಲ್ಲಿ. ಸೊ ನನಗೆ ಎಷ್ಟು ಬೇಕೋ ಅಷ್ಟು ಇಲ್ಲಿ ಇಟ್ಕೊಂಡು ಮಿಕ್ಕಿದ್ನೆಲ್ಲ ತೆಗೆದು ಅಲ್ಲೇ ಇಟ್ಟು ಬರ್ತೀನಿ ಊರಲ್ಲಿ. ಸೊ ಹಾಗಾಗಿ ಇದು ಖಾಲಿ ಇತ್ತಲ್ವ, ಸೊ ಹಾಗಾಗಿ ಇದು ಸ್ವಲ್ಪ ಹಾಕಿಟ್ಟಿದ್ದೀನಿ. ಸೊ ಈ ರೀತಿ ನಾನು ಜೋಡಿಸಿಟ್ಕೊಂಡಿದ್ದೀನಿ. ಬನ್ನಿ ಈಗ ಯಾವ್ಯಾವ ತಗೊಂಡು ಅಂತ ತೋರಿಸ್ತೀನಿ. ಫಸ್ಟಿಗೆ ಇದಂತು ಇದು ಅದು ಯಾವ ತುಂಬ ದಿನ ಆಯಿತು ತಗೊಂಡು, ಬಟ್ ತೆಗ್ದಿರೋ ಅಷ್ಟು ಪುರ್ಸೋತಿಲ್ಲ. ಸೋಂಬೇರಿ ಆಯಿತಾ, ಸೋಂಬೇರಿತನ ಜಾಸ್ತಿ ಆಗಿಬಿಟ್ಟಿದೆ ಇದಂತೂ. ಓಕೆ, ಅದಾದಮೇಲೆ ಇದೊಂದು. ಸೊ ಈ ರೀತಿ ಇದೆ, ಕಾಣಿಸ್ತಿದೆ ಬರುತ್ತೆ. ಸೊ ಇದು ಯಾವುದಾದ್ರೂ ನೀವು ವೈಟ್ ಕಲರ್ದು ಫುಲ್ ಫ್ರಾಕು ಮತ್ತು ಯಾವುದಾದ್ರೂ ಮತ್ತು ಅದೇ ಥರದ್ದು ಯಾವ್ದಾದ್ರು ಕುರ್ತಾಗಳಿಗೆ ಎಲ್ಲ ಹಾಕ್ಕೊಂಡು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಂಗೆ ತುಂಬ ಇಷ್ಟ ಆಯಿತು. ಸೊ ಅದನ್ನು ತೊಗೊಂಡೆ. ಇದೇ ಥರದ್ದು ಇನ್ನೊಂದಿದೆ. ನೋಡಿರಿ ಈ ಥರ. ಸೊ ಹಿಂಗೆ ಬರುತ್ತೆ ಥರ, ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಅದಾದಮೇಲೆ ಕೆಲವೊಂದು ಇಯರಿಂಗ್ಸ್ ಸೆಟ್ಸ್ ಬರುತ್ತಲ್ವ, ಸೊ ಆ ರೀತಿ
ಪುಟ್ಟಾಣಿದು. ನನಗೆ ಈ ಥರ ಸ್ಟಡ್ಸ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಇದೊಂದು ಕಾಣಿಸ್ತಿದೆಯಾ. ಸೊ ಇವಾಗ ಇದನ್ನ ಎತ್ತಿಡಬೇಕು ಅಂತ ಇವತ್ತು ಬೆಳಗ್ಗೆ ಸ್ವಲ್ಪ ಇಲ್ಲೆಲ್ಲ ಡ್ರಾಯರಲ್ಲಿ ಇದನ್ನೆಲ್ಲ ನೋಡಬೇಕಾದ್ರೆ ಸಿಕ್ತು, ಹಾಗೆ ಎತ್ತಿಡೋಣ, ಹಾಗೆ ನಿಮಗೂ ತೋರಿಸೋಣ ಅಂತ ಅನಿಸ್ತು. ಸೊ ಹಾಗಾಗಿ ಇಷ್ಟು ನಾನು ತಗೊಂಡಿದ್ದು. ಸೊ ಈ ರೀತಿ ಎತ್ತಿಟ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ನನ್ನ ಈ ಪುಟ್ಟದಾದ ವ್ಲಾಗ್. ಇನ್ಮೇಲೆ ಚಿಕ್ಕದಾಗಿರೋಂಥ ವ್ಲಾಗ್ಸೇ ಮಾಡೋಣ ಅಂತ ಅನ್ನಿಸ್ತು. ಸೊ ಹಾಗೆ ಅದೇ ಥರ ಮಾಡ್ತಿದ್ದೀನಿ. ಸೊ ಸುಮಾರು ಜನಕ್ಕೆ ಅದು ಇಷ್ಟ ಆಗ್ತಿಲ್ಲ, ನೋಡ್ತಾ ಇದ್ದೀರಾ, ಬಟ್ ಯಾರು ಲೈಕ್ ಮಾಡ್ತಿಲ್ಲ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲ ಏನಾದರೂ ನಿಮಗೆ ಚೇಂಜಸ್ ಬೇಕಿತ್ತು ಈ ವ್ಲಾಗಲ್ಲಿ ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ, ಕಮೆಂಟಿಗೆ ಬಂದು ಹೇಳಿ. ಸೊ ನನಗೆ ಗೊತ್ತಾಗುತ್ತೆ ನಿಮ್ಗೆ ಯಾವ ಥರ ಬೇಕಿತ್ತು, ಏನು ಎತ್ತ ಅಂತ. ಸೊ ಅದನ್ನು ನೆಕ್ಸ್ಟ್ ಬರೋ ವ್ಲಾಗ್ಸಲ್ಲಿ ನಾನು ಅದನ್ನು ಇನ್ಕ್ಲೂಡ್ ಮಾಡ್ತೀನಿ, ಅದನ್ನು ಆ್ಯಡ್ ಆನ್ ಮಾಡ್ಕೊತೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ನೋಡ್ತೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಮತ್ತೆ ಮುಂದಿನ ನೋಡಿದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.